ಕೆಲಸ ಮಾಡಿದ್ರು. ಮೊನ್ನೆ ಆದಂಥ ಘಟನೆ ಅದು. ಅದಾದಮೇಲೆ ಒಂದಿಷ್ಟು ಪರಿಸ್ಥಿತಿ ಬೇರೆ ರೀತಿಯಾದಂಥ ಪ್ರಕರಣ ಪಡ್ಕೊಂಡಿತ್ತು. ಈಗೆಲ್ಲ ಸಮಸ್ಯೆ ಪರಿಹಾರ ಸಿಕ್ಕಿದೆ ಅಂತ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ, UP ಸರ್ಕಾರ. ಪ್ರಯಾಗ್ರಾಜ್ನಲ್ಲಿ ನಡೆತಿರ್ತಕ್ಕಂತಹ ಮಹಾಕುಂಭಮೇಳದಲ್ಲಿ ಇವತ್ತಿನ 29ನೇ ತಾರೀಕಿಗೆ ಇರತಕ್ಕಂತಹ ಮೌನಿ ಅಮಾವಾಸ್ಯೆ ದಿನ ಆಗಿರ್ತಕ್ಕಂಥ ಕಾಲ್ತುಳಿತದಲ್ಲಿ ಅನೇಕ ಜನ ತೀರೋಗಿದ್ದಾರೆ ಅಂತ ವಿಷಯ ಗೊತ್ತಾಗಿದೆ. ಆದ್ರೆ ಅದಕ್ಕಿಂತಲೂ ಇವತ್ತು ಬಂದಿರತಕ್ಕಂಥ ಜನ ಭಕ್ತರಿಗೆ ಎಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಕ್ಕೆ ಅವಕಾಶ ಮತ್ತು ಯಾರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲರಿಗೂ ಸಹ ಗಂಗಾ ತಟದಲ್ಲಿ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಯಾರು ವಿಚಲಿತರಾಗುವಂತಹ ಅವಶ್ಯಕತೆ ಇಲ್ಲ. ಮತ್ತೆ ಎಸ್, ನಮ್ಮ ಬೆಳಗಾವಿಯ ನಮ್ಮ ಕನ್ನಡಿಗರು ಪ್ರಯಾಗ್ರಾಜ್ಗೆ ಅಲ್ಲಿ ಹೋದರು. ಸಾಕಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಮತ್ತು ಆ ಒಂದು ಸಂಗಮದಲ್ಲಿ ಸ್ನಾನ ಕೂಡ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮಾಂತೇಶ್ ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಾಂತೇಶ್ ಅವರೇ, ನಮಸ್ತೆ. ನಮಸ್ತೆ ಸರ್, ಹೇಳಿ. ಮಾಂತೇಶ್ ಅವರೇ, ಪ್ರಯಾಗ್ರಾಜ್ಗೆ ತಾವು ಕೂಡ ಹೋಗಿದ್ರಿ. ಸಾಕಷ್ಟು ಕೋಟಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ? ಪ್ರಯಾಗ್ರಾಜ್ ಇದೀವಿ ಸರ್. ಇನ್ನು ಇವತ್ತು ಮೌನಿ ಅಮಾವಾಸ್ಯೆ, ಸೊ ಹಾಗಾಗಿ ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಈ ಕುಂಭಮೇಳದ ಒಂದು ಪೀಕ್ ಪಾಯಿಂಟ್ ಇದು. ಇದು ಅಂದ್ರೆ ಒಬ್ಬ ನಮ್ಮ ಜೀವಿತಾವಧಿಯಲ್ಲಿ ಮನುಷ್ಯನ ಇಷ್ಟು ದೊಡ್ಡ ಮೇಳವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಬಂದಿದ್ದಾರೆ ಇಲ್ಲಿ, ವರ್ಣನೆ ಮಾಡಕ್ ಆಗಲ್ಲ. ಕೋಟಿ ಗಟ್ಟಲೆ ಜನ ಇದ್ದಾರೆ. ಸೊ ನಾವು ಬೆಳಗ್ಗೆ 2 ಗಂಟೆಗೆ ಎಲ್ಲ ಎದ್ದು ಶಾಹಿ ಸ್ನಾನಕ್ಕಂತ ಹೊರಟಿದ್ವಿ. ಒಂದು 4:30 ಸುಮಾರಿಗೆ ನಾನು ಒಂದು ಲೈವ್ ವಿಡಿಯೋ ಮಾಡಿ ಹಾಕಿದೀನಿ, ನೀವು ನೋಡಿದ್ಯಾ? ಬಹಳ ಶಾಂತವಾಗಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಎಲ್ಲ. ಹೌದು. ಅದಾದ್ಮೇಲೆ ಅದೊಂದು ಸಹಜ ಕಾಲ್ತುಳಿತ ನಡೆದಿರುವಂತದ್ದು. ಮಾಂತೇಶ್ ಅವರೇ, ಈ ಕುಂಭಮೇಳ ಪ್ರಾರಂಭ ಆಗಿ ಆಲ್ರೆಡಿ ಒಂದು 15 ದಿವಸ ಆಗಿದೆ. ನಿನ್ನೆ ಇದ್ದಕ್ಕಿದ್ದಂತೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಯ್ತಾ? ಮೌನಿ ಅಮಾವಾಸ್ಯೆ ಇದ್ದ ಹಿನ್ನೆಲೆಯಲ್ಲಿ ಏನಾದ್ರೂ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಯ್ತಾ, ಹೇಗೆ ಅಂತ? ಹೌದು. ಈಗ ಸಂಪ್ರದಾಯದಂತೆ ನೋಡಿದ್ರೆ ಮೌನಿ ಅಮಾವಾಸ್ಯೆಗೆ ಒಂದ್ ಸ್ವಲ್ಪ ಹೆಚ್ಚಿನ ಮಹತ್ವ. ಹೌದು. ಹಾಗಾಗಿ ದೇಶದ ಎಲ್ಲಾ ಭಾಗಗಳಿಂದ, ದಕ್ಷಿಣ ಭಾರತದಿಂದ ಹಿಡ್ಕೊಂಡು ಈ ಕಡೆ ರಾಜಸ್ಥಾನ, ಗುಜರಾತ್, ವಿಶೇಷವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶದಿಂದ ಸಾಕಷ್ಟು ಜನ ಕೋಟ್ಯಾನುಕೋಟಿ ಜನಸಂಖ್ಯೆಯಲ್ಲಿ ಇವತ್ತು ಭಕ್ತರು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಸ್ನಾನ ಮಾಡ್ಬೇಕು ಅನ್ನೋ ಆಸೆ, ಎಲ್ಲರಿಗೂ ನದಿಗೆ ಹೋಗ್ಬೇಕು ಅನ್ನೋ ಆಸೆ ಇರೋ ಸಂಗಮ ಒಂದೇ. ಆದ್ರೆ ಗೌರ್ಮೆಂಟ್ ಮಾಡಿರುವಂತಹ ಅಭೂತಪೂರ್ವವಾದಂತ ಒಂದು ಪ್ಲಾನಿಂಗ್ ಏನಿದೆ, ಅಲ್ಲಿ ವಿಶಾಲವಾದ ರಸ್ತೆಗಳಿದಾವೆ, ಅಖಾಡೆಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲಕ್ಕೂ ಹೊರತಾಗಿನೂ ಕೂಡ ಅದೇನೋ ಒಂದು ದುರ್ಘಟನೆ, ಈಗ ಸಹಜ ಕಾಲ್ತುಳಿತ ಅಂತ ನಾವ್ ಹೇಳ್ಬೋದು. ಯಾಕಂದ್ರೆ ಈಗ ಹೆಣ್ಮಕ್ಳು ಬಂದಿರ್ತಾರೆ, ಒಂದ್ ಯಾವ್ದೋ ಖರ್ಚಿ ಬಿದ್ದಿರುತ್ತೆ, ಒಂದ್ ಯಾವ್ದೋ ಪರ್ಸ್ ಬಿದ್ದೋಗುತ್ತೆ, ಆಲೋಚನೆ ಮಾಡಲ್ಲ, ಅದ್ ತೆಗಕಂತ ಬಗ್ಗಿ ಬಿಡ್ತಾರೆ. ಬಗ್ಗಿದಾಗ ಅವರನ್ನ ಹಿಂದೆ ಬರೋರು ಮುಂದೆ ಬರೋರು ಯಾರು ಲೆಕ್ಸಲ್ಲ. ಮಾಂತೇಶ್, ಈಗ ನೀವು ಬೆಳಗಾವಿಯಿಂದ ಈಗ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಿದ್ರಿ. ತಾವು ಒಂದು ತಂಡದ ವತಿಯಿಂದ ಹೋಗಿದ್ರ ಅಥವಾ ನೀವು ಒಬ್ಬರೇ ಹೋಗಿದ್ರ ಅಂತ? ನಾವು 34 ಜನ ಒಂದೇ ತಂಡದಲ್ಲಿ ಬಂದಿದೀವಿ. ನಾವು 8 ಕಾರ್ಗಳನ್ನ ತಗೊಂಡು ಬಂದಿದ್ರು. ಈಗ ನೀವು 38 ಜನನು ಈಗ ಎಲ್ಲ ಸೇಫ್ ಆಗಿದ್ದೀರಾ? ಏನೋ ನಿಮ್ಗೇನು ಅನಾಹುತ ಆಗಿಲ್ಲ ದೇವ್ರ ದಯೆಯಿಂದ ಅಂತೀರಾ?